ಹಲೋ ಸ್ನೇಹಿತರೆ, KSEAB karnataka.gov.in ಇಲ್ಲಿ SSLC ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಅಪ್ಡೇಟ್ ಬಂದಿದೆ. ಅಂದರೆ 3ನೇ ವಾರ್ಷಿಕ ಪರೀಕ್ಷೆ ಯಾರೆಲ್ಲ ಬರೆದಿದ್ದಾರೆ ಅಂಥ ವಿದ್ಯಾರ್ಥಿಗಳ ಕೀ ಆನ್ಸರ್ ಬಿಟ್ಟಿದ್ದಾರೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಏನಾದರೂ ಆನ್ಸರ್ನಲ್ಲಿ ತಪ್ಪು ಆಗಿದರೆ ಅಬ್ಜೆಕ್ಷನ್ ನೀವು ಮಾಡಬಹುದು. ಆಯಿತಾ, ಇಲ್ಲಿ ನೋಡಿ KSEAB.karnataka.gov.in SSLC ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಪೇಜ್ ಬರುತ್ತೆ. ಆಯಿತಾ, ಈ ನೆಕ್ಸ್ಟ್ ಪೇಜ್ ಮೇಲೆ ನಿಮಗೆ ಇಲ್ಲಿ ಹೋಮ್ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ರೀಡ್ ಮೋರ್ ಅಂತ ಆಪ್ಷನ್ ಇದೆ ನೋಡಿ. ಇಲ್ಲಿ ನೋಡಿ ರೀಡ್ ಮೋರ್ ಅಂತ ಆಪ್ಷನ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಲೇಟೆಸ್ಟ್ ನ್ಯೂಸ್ ಅಂತ ಇದೆ. ಫಸ್ಟ್ ಆಪ್ಷನ್ ಏನಿದೆಯಲ್ಲ, ಕ್ಲಿಕ್ ಹೇರ್ ಫಾರ್ 2023-24 SSLC ಎಕ್ಸಾಮಿನೇಷನ್ ಕೀ ಆನ್ಸರ್ ಆ್ಯಂಡ್ ಅಬ್ಜೆಕ್ಷನ್ ನೀವು ನೀಡಬಹುದು. ಕೀ ಆನ್ಸರ್ಗೆ ಅಂದರೆ ಈ ಒಂದು ಕೀ ಆನ್ಸರ್ನಲ್ಲಿ ಏನಾದರೂ ತಪ್ಪಿದ್ದರೆ ನೀವು ಅಬ್ಜೆಕ್ಷನ್ ನೀಡಬಹುದು ಅಂತ ಅಷ್ಟೇ. ಮತ್ತು ಇನ್ನೊಂದು ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಅಬ್ಜೆಕ್ಷನ್ ಬಗ್ಗೆ ಒಂದು ಸರ್ಕ್ಯುಲರ್ ಬಿಟ್ಟಿದ್ದಾರೆ ಅವರು. ಆಯಿತಾ, ಎಕ್ಸಾಮ್ 3ದು. ಸೊ ಇವಾಗ ಇಲ್ಲಿ ಫಸ್ಟ್ ಆಪ್ಷನ್ ಏನಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಇಲ್ಲಿ ಆನ್ಲೈನ್ ಅಬ್ಜೆಕ್ಷನ್ ಎಂಟ್ರಿ ಅಂತ ಇದೆ. ಆಯಿತಾ, ನಿಮ್ಮ ನೋಂದಣಿ ನಂಬರ್ ಹಾಕಿ ಇಲ್ಲಿ ನೀವು ಅಬ್ಜೆಕ್ಷನ್ ನೀಡಬಹುದು ಏನಾದರೂ ಆನ್ಸರ್ ರಾಂಗ್ ಇದ್ದರೆ. ಇವಾಗ ಆನ್ಸರ್ ಹೇಗೆ ನೋಡಬೇಕಂದ್ರೆ, ಎಕ್ಸಾಮ್ 3 ಫೈನಲ್ ಎಕ್ಸಾಮ್ದು ಇಲ್ಲಿ ಕ್ಲಿಕ್ ಹೇರ್ ಫಾರ್ SSLC 2024 ಎಕ್ಸಾಮ್ 3 ಕೀ ಆನ್ಸರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಇಲ್ಲಿ ಕೀ ಆನ್ಸರ್ ಬಂತು. ಫಸ್ಟ್ ಲ್ಯಾಂಗ್ವೇಜ್ ವಿಷಯ, ಓಕೆ, ಸೆಕೆಂಡ್ ಲ್ಯಾಂಗ್ವೇಜ್ ವಿಷಯ ಅಂತ, ಇಲ್ಲಿ ಥರ್ಡ್ ಲ್ಯಾಂಗ್ವೇಜ್, ಇಲ್ಲಿ ಗಣಿತ ಮತ್ತು ವಿಜ್ಞಾನ, ಸೋಷಲ್ ಸೈನ್ಸ್, ಪೊಲಿಟಿಕಲ್ ಸೈನ್ಸ್, ಇಲ್ಲಿ ಎಲ್ಲ ಅದಾವೆ ನಿಮ್ಮ ಸಬ್ಜೆಕ್ಟ್ಗಳು. ಸೊ ಜಸ್ಟ್ ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ತಾನಾಗಿ ಡೌನ್ಲೋಡ್ ಆಗುತ್ತೆ. ಆಯಿತಾ, ಇಲ್ಲಿ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿದರೆ ತಾನಾಗಿ ಡೌನ್ಲೋಡ್ ಆಗಿಬಿಡುತ್ತೆ ಅದು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಏನಾದರೂ ಆನ್ಸರ್ನಲ್ಲಿ ಅವರು ಆನ್ಸರ್ ಕೊಟ್ಟಿದ್ದಾರಲ್ಲ PDF-ನಲ್ಲಿ ಇಲ್ಲಿ, ಆಯಿತಾ, ಇಲ್ಲಿ PDF-ನಲ್ಲಿ ಏನಾದರೂ ಆನ್ಸರ್ ತಪ್ಪಿದರೆ ನೀವು ಆವಾಗ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿರಿ, ಇಲ್ಲಿ ನಿಮ್ಮ ನೋಂದಣಿ ನಂಬರ್ ಹಾಕಿ ಇಲ್ಲಿ ನೀವು ಅಬ್ಜೆಕ್ಷನ್ ಮಾಡ್ಬೋದು. ಆಯಿತಾ, ಇಲ್ಲಿ ಅಬ್ಜೆಕ್ಷನ್ ಮಾಡಿ. ಇಲ್ಲಿ ಎಂಟರ್ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ, ನಿಮ್ಮ ನೋಂದಣಿ ನಂಬರ್ ಹಾಕಿ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ತಾನಾಗಿ ನೆಕ್ಸ್ಟ್ ಪೇಜ್ನಲ್ಲಿ ಅಬ್ಜೆಕ್ಷನ್ ನೀವು ಮಾಡ್ಬೋದು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು.